ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಭಗವಾನ್ ವಿಷ್ಣುವನ್ನ ಪೂಜಿಸಲು ಏಕಾದಶಿಯ ದಿನವು ಅತ್ಯಂತ ಪವಿತ್ರವಾದ ದಿನ, ಹಾಗೇನೆ ಪುಣ್ಯದ ದಿನವಾಗಿದೆ. ಪ್ರತಿ ತಿಂಗಳು ಕೂಡ ಏಕಾದಶಿ ಬರುತ್ತದೆ. ಅಂದರೆ ಪ್ರತಿ ತಿಂಗಳಲ್ಲಿ 15 ದಿನಗಳಿಗೊಮ್ಮೆ 2 ಏಕಾದಶಿ ಬರುತ್ತದೆ. ತಿಂಗಳಿಗೆ 2 ಏಕಾದಶಿ ಬರುತ್ತದೆ. ಒಂದು ಕೃಷ್ಣ ಪಕ್ಷದ ಏಕಾದಶಿ, ಮತ್ತೊಂದು ಶುಕ್ಲ ಪಕ್ಷದ ಏಕಾದಶಿ. ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಬಂದಿರುವಂತಹ ಏಕಾದಶಿಯು ಅತ್ಯಂತ ಹೆಚ್ಚು ಮಹತ್ವವನ್ನು ಹೊಂದಿದೆ, ದುಪ್ಪಟ್ಟಾದ ಮಹತ್ವವನ್ನು ಹೊಂದಿದೆ. ಈ ಅಧಿಕ ಮಾಸದಲ್ಲಿ ಬಂದಿರುವಂತಹ ಏಕಾದಶಿಯನ್ನು ಪರಮ ಏಕಾದಶಿ ಅಂತ ಕರೆಯಲಾಗುತ್ತದೆ. ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಏಕಾದಶಿಯನ್ನು ಪರಮ ಏಕಾದಶಿ ಎಂದು ಕರೆಯಲಾಗುತ್ತದೆ. ಅಪರೂಪದ ಏಕಾದಶಿಯಾಗಿದೆ, ಏಕೆಂದರೆ ಪ್ರತಿ 3 ವರ್ಷಗಳಿಗೊಮ್ಮೆ ಮಾತ್ರ ಈ ಪರಮ ಏಕಾದಶಿ ಬರುವಂಥದ್ದು. ಹಾಗಾಗಿನೇ ತುಂಬಾನೇ ಅತ್ಯಂತ ವಿಶೇಷ ಹಾಗೇನೆ ಮಂಗಳಕರವಾದ ದಿನ ಆಗಿದೆ. ನಾವು ಈ ಪರಮ ಏಕಾದಶಿಯ ದಿನದಂದು ಭಕ್ತಿ ಮತ್ತು ಭಾವದಿಂದ ಶಾಸ್ತ್ರೋಕ್ತವಾಗಿ ನಿಯಮಗಳನ್ನು ಪಾಲಿಸಿಕೊಂಡು ಕಟ್ಟುನಿಟ್ಟಾಗಿ ಏಕಾದಶಿಯ ವ್ರತವನ್ನು, ಏಕಾದಶಿಯ ಪೂಜೆಯನ್ನು, ಏಕಾದಶಿಯ ಉಪವಾಸದ ವ್ರತವನ್ನು ಆಚರಣೆಯನ್ನು ಮಾಡುವುದರಿಂದ ನಮ್ಮ ಜೀವನ ಪೂರ್ತಿ ನಾವು ಗೊತ್ತೋ ಅಥವಾ ಗೊತ್ತಿಲ್ಲದೆಯೋ ಮಾಡಿರುವಂತಹ ಪಾಪಗಳು ನಿವಾರಣೆಯಾಗುತ್ತವೆ. ಹಾಗೇನೆ ಭಗವಾನ್ ವಿಷ್ಣುವಿನ ಕೃಪೆ ಅನ್ನೋದು ಕೂಡ ನಮಗೆ ದೊರೆಯುತ್ತದೆ. ಹಾಗಾದರೆ ಈ ಬಾರಿ ಅಧಿಕ ಮಾಸದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಬಂದಿರುವಂತಹ ಪರಮ ಏಕಾದಶಿಯು ಯಾವ ದಿನ ಬಂದಿದೆ, ಹಾಗೆಯೇ ಆ ದಿನ ಏಕಾದಶಿ ಆಚರಣೆಯನ್ನು ಹೇಗೆ ಮಾಡಬೇಕು, ಉಪವಾಸವನ್ನು ಹೇಗೆ ಮಾಡಬೇಕು, ಹಾಗೆಯೇ ಉಪವಾಸವನ್ನು ಯಾವಾಗ ಮತ್ತು ಹೇಗೆ ಸಮಾಪ್ತಿ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಈ ಪರಮ ಏಕಾದಶಿಯು ಜೂನ್ 11ನೇ ತಾರೀಕು ಗುರುವಾರದಂದು ಬಂದಿದೆ. ಏಕಾದಶಿಯ ತಿಥಿಯು ಪ್ರಾರಂಭವಾಗುವುದು ಜೂನ್ 11ನೇ ತಾರೀಕು ಗುರುವಾರ ಬೆಳಗಿನ ಜಾವ 12:58 ಪ್ರಾರಂಭವಾಗುತ್ತದೆ. ಹಾಗೆಯೇ ಜೂನ್ 11ನೇ ತಾರೀಕು ಗುರುವಾರ ಅಂದಿನ ದಿನದಂದೇ ರಾತ್ರಿ 10:36 ಮುಕ್ತಾಯವಾಗುತ್ತದೆ. ಪೂರ್ತಿಯಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಏಕಾದಶಿ ತಿಥಿಯು ಜೂನ್ 11 ಗುರುವಾರ ಇರೋದ್ರಿಂದ ಈ ಬಾರಿ ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಪರಮ ಏಕಾದಶಿಯನ್ನು ಜೂನ್ 11ನೇ ತಾರೀಕು ಗುರುವಾರದಂದು ಆಚರಣೆಯನ್ನು ಮಾಡಬೇಕು. ಪರಮ ಎಂದರೆ ಉನ್ನತ ಅಥವಾ ಶ್ರೇಷ್ಠ ಅಂತಲೇ ಅರ್ಥ. ಆದ್ದರಿಂದಲೇ ಈ ಹೆಸರಿನಲ್ಲೇ ಒಂದು ಶ್ರೇಷ್ಠ ಹಾಗೆಯೇ ಉನ್ನತ ಇರುವುದರಿಂದ ಏಕಾದಶಿಗಳಲ್ಲಿಯೇ ಅತ್ಯುತ್ತಮ ಫಲಗಳನ್ನು ನೀಡುವ ಏಕಾದಶಿಯೇ ಈ ಪರಮ ಏಕಾದಶಿ. ತುಂಬಾ ಹೆಚ್ಚು ಫಲಗಳನ್ನು ಈ ಏಕಾದಶಿಯ ವ್ರತವನ್ನು ಮಾಡುವುದರಿಂದ ನಾವು ಪಡೆದುಕೊಳ್ಳಬಹುದು. ಪುರಾಣಗಳ ಪ್ರಕಾರ ಈ 3 ವರ್ಷಗಳಿಗೊಮ್ಮೆ ಬರುವಂತಹ ಪರಮ ಏಕಾದಶಿಯು ಅತ್ಯಂತ ವಿಶೇಷತೆಯನ್ನು ಪಡೆದುಕೊಂಡಿದೆ. ಏಕೆಂದರೆ ಐಶ್ವರ್ಯದ ಅಧಿಪತಿಯಾದ ಕುಬೇರನು ಈ ಪರಮ ಏಕಾದಶಿಯ ಉಪವಾಸದ ವ್ರತದ ಆಚರಣೆಯನ್ನು ಮಾಡಿ ಅದರ ಫಲದಿಂದ ದೇವತೆಗಳ ಹಣಕ್ಕೆ ರಕ್ಷಕನಾದನು ಅಂತಲೂ ಕೂಡ ಹೇಳಲಾಗಿದೆ. ಹಾಗೇನೆ ಸತ್ಯನಿಷ್ಠನಾದ ರಾಜ ಹರಿಶ್ಚಂದ್ರನು ಕೂಡ ಈ ಪರಮ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಿ ಅದರ ಪುಣ್ಯ ಶಕ್ತಿಯಿಂದ ತನ್ನ ಕಳೆದುಕೊಂಡಿರುವಂತಹ ರಾಜ್ಯ ಆಗಿರ್ಬೋದು, ಐಶ್ವರ್ಯ, ಹಾಗೆಯೇ ತನ್ನ ಕುಟುಂಬವನ್ನು ಕೂಡ ಮರಳಿ ಪಡೆದನು ಅನ್ನುವ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಪರಮ ಏಕಾದಶಿಯ ವ್ರತವನ್ನು ಭಕ್ತಿಯಿಂದ ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸಿಕೊಂಡು ನಾವು ಆಚರಣೆಯನ್ನು ಮಾಡುವುದರಿಂದ ಅಶ್ವಮೇಧ ಯಾಗದ ಪುಣ್ಯಕ್ಕೆ ಸಮ ಆಗಿರುತ್ತದಂತೆ. ಅಷ್ಟು ಪುಣ್ಯವನ್ನು ನಾವು ಈ ಒಂದು ಪರಮ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡುವುದರಿಂದ ನಾವು ಪಡೆದುಕೊಳ್ಳುತ್ತೀವಿ. ಪರಮ ಏಕಾದಶಿಯು ಜೂನ್ 11ನೇ ತಾರೀಕು ಗುರುವಾರ ಬಂದಿರೋದ್ರಿಂದ ಜೂನ್ 11ನೇ ತಾರೀಕು ಹಿಂದಿನ ದಿನ ಅಂದರೆ ಬುಧವಾರದಂದು ರಾತ್ರಿಯಿಂದಲೇ ನಾವು ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡಬೇಕು. ಏಕಾದಶಿಯ ಹಿಂದಿನ ದಿನ ನಮಗೆ ದಶಮಿ ಬರುತ್ತದೆ. ದಶಮಿ ಏಕಾದಶಿ ಅದರ ಮಾರನೇ ದಿನ, ಅದರ ಮಾರನೇ ದಿನ ನಮಗೆ ದ್ವಾದಶಿ ಬರುವಂಥದ್ದು. ದ್ವಾದಶಿಯಂದು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಸೊ ತುಂಬ ಜನ ಏಕಾದಶಿಯ ಪೂರ್ಣವಾದ ಒಂದು ಉಪವಾಸದ ವ್ರತ ಅಂದರೆ ದಶಮಿಯ ರಾತ್ರಿಯಿಂದಲೇ, ಅಂದರೆ ಏಕಾದಶಿಯ ಹಿಂದಿನ ದಿನ ರಾತ್ರಿಯಿಂದಲೇ ಉಪವಾಸದ ವ್ರತವನ್ನು ಆಚರಣೆ ಮಾಡುವಂಥದ್ದು. ಏಕಾದಶಿಯ ಹಿಂದಿನ ದಿನ ರಾತ್ರಿ ಲಘುವಾದ ಆಹಾರದ ಸೇವನೆಯನ್ನು ಮಾಡಿರಬೇಕು, ಅಂದರೆ ಮಾಂಸಾಹಾರವನ್ನು ಸೇವನೆಯನ್ನು ಮಾಡಿರಬಾರ್ದು. ಹಾಗೆಯೇ ತುಂಬ ಖಾರವಾಗಿರುವಂಥದ್ದು ಈ ರೀತಿಯಾದ ಒಂದು ಆಹಾರದ ಸೇವನೆಯನ್ನು ಹಿಂದಿನ ದಿನ ಮಾಡಬಾರ್ದು. ಒಂದು ಲಘುವಾದ ಆಹಾರದ ಸೇವನೆಯನ್ನು ಮಾಡಿರಬೇಕು. ಮಾರನೇ ದಿನ ಅಂದರೆ ಏಕಾದಶಿಯ ದಿನದಂದು ಬೆಳಗ್ಗೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಒಗೆದಿರುವಂಥ ಶುದ್ಧವಾದ ಮಡಿಬಟ್ಟೆಯನ್ನು ಧರಿಸಿ ನಾವು ಏಕಾದಶಿಯ ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕು. ನಿಮ್ಮಲ್ಲಿ ವಿಷ್ಣು ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿಯ ಫೋಟೋ ಆಗಿರ್ಬೋದು, ಅಥವಾ ಕೃಷ್ಣನ ಫೋಟೋ, ರಾಮನ ಫೋಟೋ, ವಿಗ್ರಹ ಆದ್ರೂ ಸರಿಯೇ ಈ ರೀತಿಯಾದ ವಿಷ್ಣುವಿನ ಅವತಾರಗಳ ಯಾವುದಾದ್ರೂ ಒಂದು ಫೋಟೋವನ್ನು ಇಟ್ಟು ನಾವು ಪೂಜೆಯನ್ನು ಸಲ್ಲಿಸಬೇಕು.
ವಿಗ್ರಹ ಇರುವಂಥವರು ಆ ದಿನ ಮರೆಯದೆ ಅಭಿಷೇಕವನ್ನು ಮಾಡಿ ನಂತರ ನೀವು ಪೂಜೆಯನ್ನು ಸಲ್ಲಿಸಬೇಕು. ಇನ್ನು ಫೋಟೋ ಇರುವಂಥವರು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ತುಳಸಿ ಎಲೆಯನ್ನು ತಪ್ಪದೆ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವಿಗೆ ಅರ್ಪಿಸಲೇಬೇಕು. ಏಕೆಂದರೆ ತುಳಸಿ ಇಲ್ಲದೆ ನಾವು ವಿಷ್ಣುವಿನ ಪೂಜೆಯನ್ನು ಮಾಡೋ ಹಾಗಿಲ್ಲ. ಮಾಡಿದ್ರೂ ಕೂಡ ಆ ವಿಷ್ಣು ಆ ಪೂಜೆಯನ್ನು ಸ್ವೀಕರಿಸುವುದಿಲ್ಲ ಅನ್ನುವ ಒಂದು ನಂಬಿಕೆ ಇದೆ. ಆ ಕಾರಣಕ್ಕಾಗಿ ಒಂದು ದಳವಾದರೂ ತುಳಸಿಯನ್ನು ವಿಷ್ಣುವಿನ ತಲೆಯ ಮೇಲೆ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ಹಾಗೆಯೇ ನೈವೇದ್ಯವನ್ನು ಅರ್ಪಿಸಬೇಕು. ಯಾವುದಾದರೂ ಒಂದು ಸಿಹಿ ನೈವೇದ್ಯ ಅಥವಾ ಹಾಲನ್ನು ಕೂಡ ನೈವೇದ್ಯವಾಗಿ ಇಡಿ, ಹಣ್ಣುಗಳನ್ನು ಕೂಡ ನೈವೇದ್ಯವಾಗಿ ಇಡಿ. ನೀವು ಏನು ನೈವೇದ್ಯವನ್ನು ವಿಷ್ಣುವಿಗೆ ಅರ್ಪಿಸುತ್ತೀರೋ ಆ ನೈವೇದ್ಯದಲ್ಲಿ ಒಂದು ತುಳಸಿ ದಳವನ್ನು ಇಟ್ಟು ವಿಷ್ಣುವಿಗೆ ಅರ್ಪಿಸಬೇಕು. ಆಗ ವಿಷ್ಣುವು ಆ ಪೂಜೆಯನ್ನು ಆ ನೈವೇದ್ಯವನ್ನು ಸ್ವೀಕರಿಸುತ್ತಾನೆ ಅನ್ನುವ ಒಂದು ನಂಬಿಕೆ. ಹಾಗಾಗಿ ತುಳಸಿ ಇಲ್ಲದೆ ನೀವು ವಿಷ್ಣುವಿನ ಪೂಜೆಯನ್ನು ಮಾಡಿದರೂ ಕೂಡ ಅದು ಅಪೂರ್ಣ ಆಗುತ್ತೆ. ಹಾಗಾಗಿ ಒಂದೇ ಒಂದು ದಳ ತುಳಸಿಯನ್ನು ವಿಷ್ಣುವಿಗೆ ಹಾಗೆಯೇ ನೈವೇದ್ಯದಲ್ಲಿ ಇಟ್ಟು ಅರ್ಪಿಸಿ. ಹಾಗೆಯೇ ನೀವು ಏಕಾದಶಿಯ ಪೂಜೆಯ ನಂತರ ಈ ಪರಮ ಏಕಾದಶಿಯ ಪವಿತ್ರ ಕಥೆಯನ್ನು ಕೂಡ ಓದ್ಬೋದು ಅಥವಾ ನೀವು ಫೋನಲ್ಲಿ ಹಾಕ್ಕೊಂಡು ಆ ಕಥೆಯನ್ನು ಕೂಡ ನೀವು ಕೇಳ್ಬೋದು. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಈ ಒಂದು ಮಂತ್ರವನ್ನು ಕೂಡ ನೀವು ಸಾಧ್ಯವಾದಷ್ಟು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಆ ಮಂತ್ರವನ್ನು ಪಠಣೆಯನ್ನು ಮಾಡ್ಕೊಳ್ಳಿ. ಏಕಾದಶಿಯ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರಲ್ಲ, ಆಗ ನೀವು ಕೈಯಲ್ಲಿ ಸ್ವಲ್ಪ ತುಳಸಿ ದಳ ಹಾಗೆ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಏಕಾದಶಿಯ ವ್ರತದ ಆಚರಣೆಯನ್ನು ಉಪವಾಸದ ವ್ರತದ ಆಚರಣೆಯನ್ನು ನಾನು ಮಾಡ್ತಾ ಇದ್ದೀನಿ, ನನ್ನ ಯಥಾಶಕ್ತಿ ಅನುಸಾರವಾಗಿ ನಾನು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಏಕಾದಶಿ ಉಪವಾಸ ವ್ರತದ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ದೇವರನ್ನ ಭಗವಾನ್ ವಿಷ್ಣುವಿನ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಅಕ್ಷತೆ ಮತ್ತು ಹಾಗೆಯೇ ತುಳಸಿ ದಳವನ್ನು ವಿಷ್ಣುವಿನ ಪಾದದ ಬಳಿ ನೀವು ರಾಮ, ಕೃಷ್ಣ, ವಿಷ್ಣು, ವೆಂಕಟೇಶ್ವರ ಸ್ವಾಮಿ ಹಾಗೆಯೇ ಲಕ್ಷ್ಮೀ ಸಮೇತವಾಗಿ ವೆಂಕಟೇಶ್ವರ ಸ್ವಾಮಿ ಯಾವ ಫೋಟೋಗೆ ನೀವು ಪೂಜೆಯನ್ನು ಸಲ್ಲಿಸಿರ್ತೀರೋ ಆ ಫೋಟೋ ಮುಂದೆಗಡೆ ಆ ಅಕ್ಷತೆ ಮತ್ತು ತುಳಸಿ ದಳವನ್ನು ಹಾಕಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಂತರ ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ದೀಪಗಳನ್ನು ಹಚ್ಚಿ ಧೂಪ ದೀಪವನ್ನು ತೋರಿಸಿ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಉಪವಾಸವನ್ನು ಪ್ರಾರಂಭ ಮಾಡಬೇಕು. ಹಿಂದಿನ ದಿನ ದಶಮಿ ಎಂದೇ ರಾತ್ರಿಯಂದೇ ಲಘುವಾದ ಆಹಾರದ ಸೇವನೆಯನ್ನು ಮಾಡಿರ್ತೀರ. ಬೆಳಗ್ಗೆ ಏಕಾದಶಿ ಎಂದು ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಏಕಾದಶಿಯ ಉಪವಾಸದ ವ್ರತವನ್ನು ಮಾಡಬೇಕು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಏನನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಹಾಲು ಮತ್ತು ಹಣ್ಣುಗಳನ್ನು ಕೂಡ ಕೆಲವೊಬ್ಬರು ಸೇವನೆಯನ್ನು ಮಾಡೋದಿಲ್ಲ. ನೀರನ್ನು ಕೂಡ ಕುಡಿಯೋದಿಲ್ಲ. ನೀರಾಹಾರ ಉಪವಾಸದ ವ್ರತವನ್ನು ಕೂಡ ಮಾಡ್ತಾರೆ. ನಿಮ್ಮ ಕೈಲಿ ಸಾಧ್ಯ ಆಗಲ್ಲ ಅಂತ ಅನ್ನುವವರು, ಆಗ್ತಾ ಇಲ್ಲ ಅಂತ ಅನ್ನುವವರು ಹಾಲು ಮತ್ತು ಹಣ್ಣುಗಳ ಸೇವನೆಯನ್ನು ಮಾಡ್ಬೋದು. ಏನೂ ಕೂಡ ತೊಂದರೆ ಇಲ್ಲ. ಆದರೆ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ಸೇವನೆಯನ್ನು ಮಾಡಬೇಡಿ. ರಾತ್ರಿ ಪೂರ್ತಿಯಾಗಿ ಉಪವಾಸವಿದ್ದು ಮಾರನೇ ದಿನ ದ್ವಾದಶಿ ಎಂದು ನಾವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಅದಕ್ಕೂ ಕೂಡ ಒಂದು ಸಮಯ ಇದೆ, ಪಾರಣ ಸಮಯ. ಆ ಸಮಯದಲ್ಲಿ ನಾವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕಾಗುತ್ತೆ. ಈ ಬಾರಿ ನಮಗೆ ಜೂನ್ 11ನೇ ತಾರೀಕು ಗುರುವಾರದಂದು ಏಕಾದಶಿ ಬಂದಿರುವಂಥದ್ದು. ಸೊ ನಮಗೆ ಪಾರಣ ಸಮಯ ಬಂದಿರುವಂಥದ್ದು ಜೂನ್ 12ನೇ ತಾರೀಕು ಶುಕ್ರವಾರದಂದು ಬೆಳಗಿನ ಜಾವ 5:44 8:25 ಕೂಡ ಒಂದು ಸಮಯ ಇದೆ. ಆ ಸಮಯದಲ್ಲಿ ನಾವು ಭಗವಾನ್ ವಿಷ್ಣುವಿಗೆ ಮತ್ತೊಮ್ಮೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ನಾವು ಶುದ್ಧರಾಗಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿದ ನಂತರ ನಾವು ಉಪವಾಸವನ್ನು ಬಿಟ್ಟು ಆ ಸಮಯದಲ್ಲಿ ಊಟವನ್ನು ಮಾಡಬೇಕು. ಹಾಗೆಯೇ ಏಕಾದಶಿಯ ದಿನದಂದು ಪೂರ್ತಿಯಾಗಿ ಉಪವಾಸವಿದ್ದು ಮಾರನೇ ದಿನ ದ್ವಾದಶಿ ಎಂದು ಪಾರಣ ಸಮಯದವರೆಗೂ ಕೂಡ ನಮಗೆ ಉಪವಾಸ ಇರೋದಕ್ಕೆ ಆಗಲ್ಲ ಅಂತನ್ನುವವರು ಒಂದು ಹೊತ್ತಿನ ಊಟವನ್ನು ಮಾಡಿಕೊಂಡು ಕೂಡ ಏಕಾದಶಿ ಉಪವಾಸದ ವ್ರತವನ್ನು ಮಾಡ್ಬೋದು. ಅಂದರೆ ಏನೆಂದರೆ ಏಕಾದಶಿ ಬೆಳಗ್ಗೆನೇ ಉಪವಾಸದ ಸಂಕಲ್ಪವನ್ನು ಮಾಡಿ ಉಪವಾಸವನ್ನು ಪ್ರಾರಂಭವನ್ನು ಮಾಡಿರ್ತೀರ. ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ರಾತ್ರಿಯ ಸಮಯದಲ್ಲಿ ನೀವು ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಿ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡುವಂಥದ್ದು. ಈ ರೀತಿಯಾಗಿ ಮಾಡಿದ್ರೆ ಅದು ಒಂದು ಹೊತ್ತಿನ ಆಹಾರದ ಸೇವನೆಯನ್ನು ಮಾಡಿ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡುವಂಥದ್ದು. ಈ ರೀತಿಯಾಗೂ ಕೂಡ ತುಂಬ ಜನ ಮಾಡ್ತಾರೆ. ಆಗಲ್ಲ ಅನ್ನುವವರು ಈ ರೀತಿಯಾಗೂ ಕೂಡ ಏಕಾದಶಿ ಉಪವಾಸವನ್ನು ಮಾಡ್ಬೋದು. ಆದರೆ ರಾತ್ರಿ ಸಮಯದಲ್ಲಿ ಏಕಾದಶಿಯ ರಾತ್ರಿ ಸಮಯದಲ್ಲಿ ಊಟವನ್ನು ಮಾಡಬೇಕಾದ್ರೆ ಉಪವಾಸವನ್ನು ಬಿಟ್ಟು ಮಾಂಸಾಹಾರದ ಸೇವನೆಯನ್ನು ಮಾಡಬಾರ್ದು. ಲಘುವಾದ ಆಹಾರದ ಸೇವನೆಯನ್ನು ಮಾಡಬೇಕು. ಹಾಗೆಯೇ ಜಾಸ್ತಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿರುವಂಥ ಆಹಾರವನ್ನು ಸೇವನೆಯನ್ನು ಮಾಡಬಾರ್ದು. ಜೊತೆಗೆ ಉದ್ದಿನ ಬೇಳೆ ಈ ರೀತಿಯಾದ ಕಾಳುಗಳ ಆಹಾರದ ಸೇವನೆಯನ್ನು ಕೂಡ ಮಾಡಬಾರ್ದು. ಮೊಸರನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಹಾಗೆ ಮುಖ್ಯವಾಗಿ ಅನ್ನದ ಸೇವನೆಯನ್ನಂತೂ ಮಾಡಲೇಬಾರದು. ಏಕಾದಶಿ ಉಪವಾಸದ ವ್ರತವನ್ನು ಮಾಡುವವರು ಆಗಿರ್ಬೋದು ಅಥವಾ ವ್ರತವನ್ನು ಮಾಡ್ತಾ ಇಲ್ಲ ಸುಮ್ಮನೆ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತ ಅನ್ನುವವರು ಕೂಡ ಏಕಾದಶಿಯಂದು ಅನ್ನದ ಸೇವನೆಯನ್ನು ಮಾಡಬಾರ್ದು. ಏಕಾದಶಿಯಂದು ಅನ್ನದ ಸೇವನೆ ನಿಷಿದ್ಧ. ಹಾಗಾಗಿ ಅನ್ನದ ಸೇವನೆಯನ್ನು
ಸೇವನೆಯನ್ನು ಮಾಡಬಾರ್ದು. ಅನ್ನವನ್ನು ತಿಂದರೆ ಹುಳುಗಳನ್ನು ತಿಂದದ್ದಕ್ಕೆ ಸಮ ಅಂತ, ಅದರಲ್ಲೂ ಏಕಾದಶಿ ಎಂದು ಮಾತ್ರ ಅನ್ನವನ್ನು ತಿಂದರೆ ಹುಳುಗಳ ತಿಂದದ್ದಕ್ಕೆ ಸಮ ಅಂತ ಹೇಳಲಾಗಿದೆ. ಹಾಗಾಗಿ ಅನ್ನದ ಸೇವನೆಯನ್ನು ಏಕಾದಶಿಯ ದಿನದಂದು ಯಾರೂ ಕೂಡ ಮಾಡಲೇಬಾರದು. ಈ ಅಧಿಕ ಮಾಸದಲ್ಲಿ ಹೆಚ್ಚಾಗಿ ದಾನವನ್ನು ಮಾಡುವುದು ತುಂಬಾ ಒಳ್ಳೆಯದು. ದಾನವನ್ನು ಮಾಡುವುದರಿಂದ ದುಪ್ಪಟ್ಟು ಫಲವನ್ನು ಪಡಿತೀವಿ ಅಂತ ಹಲವಾರು ವಿಡಿಯೋಸಲ್ಲಿ ನಾನು ಹೇಳಿದ್ದೀನಿ. ಎಲ್ಲರಿಗೂ ಕೂಡ ಅದು ಗೊತ್ತೇ ಇದೆ. ಅಧಿಕ ಮಾಸದ ದಾನದ ಬಗ್ಗೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಬಂದಿರುವಂತಹ ವಿಶೇಷವಾದ ಪರಮ ಏಕಾದಶಿಯ ದಿನದಂದು ಮಾಡುವ ದಾನಗಳು ಅಕ್ಷಯ ಪುಣ್ಯವನ್ನು ನೀಡುತ್ತವಂತೆ. ಹಾಗಾಗಿ ಈ ಏಕಾದಶಿಯ ದಿನದಂದು ಸಾಧ್ಯವಾದಷ್ಟು ಬಡವರಿಗೆ ಆಗಿರ್ಬೋದು, ಆಶ್ರಯ ಇಲ್ಲದವರಿಗೆ, ಹಾಗೆಯೇ ಬ್ರಾಹ್ಮಣರಿಗೆ ಸಾಧ್ಯವಾದಷ್ಟು ದಾನವನ್ನು ಮಾಡಿ, ಆಹಾರ ದಾನ ಆಗಿರ್ಬೋದು, ಧಾನ್ಯಗಳ ದಾನ ಆಗಿರ್ಬೋದು, ವಸ್ತ್ರದಾನ ಆಗಿರ್ಬೋದು, ಈ ರೀತಿಯಾದ ದಾನವನ್ನು ಈ ಏಕಾದಶಿ ಎಂದು ಬಂದಿರುವಂತಹ ಅಪರೂಪವಾದ ಪರಮ ಏಕಾದಶಿ ಎಂದು ಮಾಡುವುದರಿಂದ ಅಕ್ಷಯ ಪುಣ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಪ್ರತಿ 3 ವರ್ಷಗಳಿಗೊಮ್ಮೆ ಬರುವಂತಹ ಈ ಅಪರೂಪದ ಪರಮ ಏಕಾದಶಿಯ ಉಪವಾಸದ ವ್ರತದ ಆಚರಣೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಿ ಅಕ್ಷಯ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಈ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.